ಕ್ಯಾಮ್ರಾ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ರಾಯಲ್ ಟೆಕ್ನೋ ಸ್ಕೂಲಿಂದ ಆಚರಿಸ್ತಿದ್ದೀವಿ. ಮತ್ತು ನಮಗೆ ಮೊದಲಿಗಿಂತ ಹೆಚ್ಚಿನ ರೀತಿ ಪ್ರತಿ ವರ್ಷ ಪ್ರೋಗ್ರಾಮ್ ಮಕ್ಕಳ ಒಂದು ಅಭ್ಯಾಸ ಮತ್ತು ಡ್ಯಾನ್ಸ್ ಪ್ರೋಗ್ರಾಮು ಮತ್ತು ಮ್ಯೂಸಿಕ್ ಪ್ರೋಗ್ರಾಮು ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ರೀತಿ ನಡೀತಾ ಇದೆ. ಮತ್ತು ಅದಕ್ಕೆ ಎಲ್ಲ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಎಲ್ಲ ನೀವು ಲಾಸ್ಟ್ ಟೈಮು ಇದರಲ್ಲಿ ಏನು 100 ಡೇಲಿ ಅಂದರೆ ವಾರ್ಷಿಕೋತ್ಸವದಲ್ಲೂ ಸಹ ತಾವು ಎಲ್ಲರೂ ಶ್ರಮಪಟ್ಟು ಎಲ್ಲ ಪೇಪರಲ್ಲಿ ಎಲ್ಲ ಚಾನಲ್ಗಳಲ್ಲಿ ಹಾಕಿದ್ರ. ಅದೇ ರೀತಿ ಮುಂದಕ್ಕೂ ಅಷ್ಟೇ ನಿಮ್ಮಗಳ ಸಹಕಾರ ಬೇಕು, ನಿಮ್ಮಗಳ ಆಶೀರ್ವಾದ, ಜನಗಳ ಆಶೀರ್ವಾದ. ಅದಕ್ಕಿಂತ ಇಂಪಾರ್ಟೆಂಟು ನಮಗೆ ಪೋಷಕರ ಆಶೀರ್ವಾದ ಮತ್ತು ಮಕ್ಕಳು ಇವೆಲ್ಲ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಮತ್ತು ಜೈ ಹಿಂದ್, ಜೈ ಕರ್ನಾಟಕ. ಸರ್, ಸ್ಕೂಲ್ ಡೆವಲಪ್ಮೆಂಟ್ ಭಾಳ ಚೆನ್ನಾಗಿದೆಯಲ್ಲ, ಅವೆಲ್ಲ ಮಾಡಿದ್ರೆ ಇನ್ನೂ ಏನೇನು ಮಾಡ್ಬೇಕಂತ? ಸರ್, ನಾವು ಈಗ PU ಮಾಡ್ಬೇಕಂತ ಇದ್ದೀವಿ. ಫಸ್ಟ್ PU ಸೆಕೆಂಡ್ PU ಮಾಡ್ಬೇಕಂತ ಇದ್ದೀವಿ. ನಮ್ಮ ಏರಿಯಾ ನಾಗಭೂಷಣ್ ಇದ್ದಾರೆ, ಅವರು ಹೇಳಿದ್ವಿ, ಅವರು ಜಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ PUC ಮಾಡೋಕ್ಕೆ. ಇದಾದರೂ ನಮ್ಮದು 9th 10th ಸ್ಟಾರ್ಟ್ ಆದ ತಕ್ಷಣ PUಗೆ ನಾವು ಕೈ ಹಾಕೋಣ ಅಂತಿದ್ವಿ. ಅದಕ್ಕೆ ಹೆಚ್ಚಿನ ರೀತಿ ನಮ್ಮ ಇವರು ಶಶಿಯವರು ಸಹ ಸಹಕಾರ ಕೊಡ್ತಾರೆ. ಅವ್ರ ಗೌರವಾಧ್ಯಕ್ಷ ಶಶಿಯವರು ಒಂದು ಸ್ಕೂಲ್ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಇದೆ ಅವರಿಗೆ. ಹಾಗಾಗಿ ಅವರ ಸಹಕಾರದಿಂದ ಆಮೇಲೆ ಮಾಡ್ತಿದ್ವಿ. ಮೊದಲು ನಮ್ಮ ಸ್ಟಾರ್ಟಿಂಗ್ ಓಪನ್ ಮಾಡಿದ್ದು ನಮ್ಮ ವೆಂಕಟೇಶ್ ರೆಡ್ಡಿಯವರು ಅಂತ ಅಧ್ಯಕ್ಷರಾಗಿದ್ದರು. ಅವರು ಕಾರಣಾಂತರದಿಂದ ಮರಣ ಹೊಂದಿದ್ರು. ಹಾಗಾಗಿ ಅವರ ಸ್ಥಾನವನ್ನು ಅವ್ರ ಮಗಳಿದ್ದಾರೆ ಸುಬ್ರಹ್ಮಣ್ಯಂ ಅವರು, ಮತ್ತು ಅವ್ರ ವೈಫು ಸುಜಾತ ಇದ್ದಾರೆ. ಎಲ್ಲರೂ ಲೋಕೇಶ್ ಅವರೆಲ್ಲ ಒಂದು ಶ್ರಮಪಟ್ಟು ಹೆಚ್ಚಿನ ರೀತಿ ಮ್ಯಾನೇಜ್ಮೆಂಟ್ಗಿಂತ ಇಂಪಾರ್ಟೆಂಟು ನಮ್ಮ ಶಾಲೆ HM ಅಡ್ಮಿನ್ನು ಮತ್ತು ನಮ್ಮ ಟೀಚರ್ಸ್ಗಳು ಸಹ ಎಲ್ಲ ಕಷ್ಟಪಡ್ತಾ ಇದ್ದಾರೆ ನಮ್ಮ ಸ್ಕೂಲ್ಗೋಸ್ಕರ. ನಮ್ಮ ಸ್ಕೂಲು ನಾವು ಕಷ್ಟಪಡಬೇಕು, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋದು ನಮ್ಮ ಶಾಲೆಯ ಉದ್ದೇಶ ಆಗಿದೆ ಸರ್. ಈಗ ಅದೇ ಈಗ ಟೋಟಲ್ ಎಷ್ಟು ಸ್ಕೂಲ್ ಮಕ್ಕಳಿಗೆ ಇರುತ್ತೆ ಸರ್? ಇವಾಗ ನಮ್ಮ ಹತ್ರ 325 ಜನ ಮಕ್ಕಳಿದ್ದಾರೆ. ಲಾಸ್ಟ್ ಇಯರ್ 275 ಇತ್ತು, ಈ ಸರಿ 370, ಅಂದರೆ 100 ಜನ ಜಾಸ್ತಿ ಆಗಿದೆ ಲಾಸ್ಟ್ ಇಯರ್ಗೆ ವರ್ಷಕ್ಕೆ. ಸ್ಟಾರ್ಟಿಂಗ್ 25, 325 ಜನ ಪ್ರೆಸೆಂಟ್ ಇವಾಗ ಇದ್ದಾರೆ. ಇನ್ನೂ ಅಡ್ಮಿಷನ್ ಆಗ್ತಾಯಿದ್ದೇವೆ. ಥ್ಯಾಂಕ್ ಯು. ನನ್ನ ಹೆಸರು ಡಾಕ್ಟರ್ ಬಾಲಚಂದ್ರ ಕೇಣಿ ಅಂತ. ಸಾಧಾರಣವಾದ ವೈದ್ಯ ವ್ಯಕ್ತಿ. ವೈದ್ಯರಲ್ಲಿ ಇದು ಮಾಡಿ ನನ್ನ ಸೇವೆ ಮಾಡಬೇಕು ಅಂತ ಮೂಲೆಗೆ ಹೋಗಿ, ಪ್ರಪಂಚದ ಮೂಲೆಗೆ ಹೋಗಿ, ಹಳ್ಳಿಗೆ ಹೋಗಿ ಮಾಡ್ತಾಯಿದ್ದೇನೆ. ಅದೇ 30 ವರ್ಷದಿಂದ. ಆಮೇಲೆ ಜೊತೆಗೆ ನನ್ನ ಜೀವನದ ಶೈಲಿ ಏನಂದರೆ 5A ಅಂತ ಹೇಳ್ತಾ ಇದ್ದೇನೆ. ಅಡ್ಮಿನಿಸ್ಟ್ರೇಷನ್, ಅಕ್ಯುಪಂಚರ್, ಆರ್ಟ್, ಆ್ಯಕ್ಟಿಂಗ್, ಅಸ್ಟ್ರಾಲಜಿ. ಆ್ಯಕ್ಟ್ ಆಗಬೇಕಂತಿದೆ, ಡಾಕ್ಟರ್ ಆಗಬೇಕಂದ್ರೆ. ಆದರೂ ಜನರನ್ನು
ಪ್ರೋತ್ಸಾಹ ಮಾಡೋದೇ ನನ್ನ ಒಂದು ದೊಡ್ಡ ಕರ್ತವ್ಯ. ಜನರನ್ನು ಹಾಸ್ಯ ಮಾಡೋದೇ ಒಂದು ನನ್ನ ಅಭಿಲಾಷೆ. ಅವರನ್ನು ಹೇಗೆ ಮೇಲೆ ಸದಾ ಜನರಲ್ಲಿ ಒಂದು ಥರದ ಇದಿರ್ತದೆ, ಅಯ್ಯೋ ನನಗೆ ಅದಿಲ್ಲ, ನನಗೆ ಇದಿಲ್ಲ, ಏನೇನೋ ಕಾರಣಗಳಿರ್ತವೆ. ಅದನ್ನು ನಾನು ಹೊರತಂದು ನನ್ನ ಶಾಸ್ತ್ರದ ಪ್ರಕಾರ, ಜ್ಯೋತಿಷ ಶಾಸ್ತ್ರದ ಪ್ರಕಾರ ಅದನ್ನು ಹೇಳಿ ಅವರು ಹೊರತುಂಬಿಸಿ, ಅವರು ಪ್ರೋತ್ಸಾಹಿಸಿ ಅವರನ್ನು ಮೇಲೆ ಬರುವುದೇ ನನ್ನ ಉದ್ದೇಶ. ಅದು ಜೀವನ ಪರ್ಯಂತ ಮಾಡ್ತಾ ಇದ್ದೇನೆ. ಇನ್ನೂ ನನಗೆ ಬರೀ 70 ವರ್ಷ, ಇನ್ನೂ 29 ವರ್ಷ ಬಾಕಿ ಇದೆ. ಆಮೇಲೆ ನೋಡೋಣ ದೇವರು ಏನು ಮಾಡ್ತಾನೆ, ಎಲ್ಲ ಅವನಂತೆ ಇಚ್ಛೆ. ಇದಕ್ಕೆಲ್ಲ ನಮಗೆ ಬೆನ್ನೆಲುಬಾಗಿ ನಿಂತಿರೋದು ಗೋವಿಂದೇಗೌಡ ಸರ್ ಫಸ್ಟು. ಇನ್ನು ಮಿಕ್ಕಿದ ಎಲ್ಲ ಕಮಿಟಿ ಮೆಂಬರ್ಸು ವರ್ಷ ಇದೇ ಥರ ಇನ್ನೂ ಪ್ರತಿ ವರ್ಷವೂ ಇನ್ನೂ ವಿಜೃಂಭಣೆಯಾಗಿ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಏನು, ಹಿಂದೆ ಏನು ನಡೆದಿತ್ತು, ನಾವು ಇವತ್ತು ಇಲ್ಲಿರೋದಕ್ಕೆ ಯಾರು ಕಾರಣ, ಇದೆಲ್ಲ ಗೊತ್ತಾಗಬೇಕು. ತಿರ್ಗಾ ನಾವು ಹಬ್ಬ ಅಂದರೆ ಕೆಲವೊಂದು ಇವಾಗ ಹಬ್ಬಗಳು ಏನು ಅಂತ ಎಲ್ಲರಿಗೂ ಗೊತ್ತಾಗ್ತಾಯಿಲ್ಲ. ಸೊ ಎಲ್ಲದ್ರ ಬಗ್ಗೆನೂ ಅವ್ರಿಗೆ ಅರಿವು ಮೂಡಿಸಬೇಕು ಅಂತಲೇ ಇವತ್ತು ಇಷ್ಟು ವಿಜೃಂಭಣೆಯಾಗಿ ನಡೆಸಿದ್ದೀವಿ. ಇವತ್ತು ಟೌನ್ ಮಕ್ಕಳಿಗೆ ಜಾನಪದ ಸಂಸ್ಕೃತಿ ಬಗ್ಗೆ ಭಾಳ ಅರಿವಿಲ್ಲ. ಆ ಥರದ ಜಾನಪದ ಉತ್ಸವ ಏನೋ ಮಾಡ್ತೀವಿ. ಅದು ಯಾಕಂದರೆ ಬೇರೆ ಬೇರೆ ಕಾಲೇಜುಗಳು ಈ ಥರದಲ್ಲಿ ನಡೀತದೆ. ಖಂಡಿತ. ಈಗ ನಾವಿವಾಗ ಏನು ಇದ್ರ ಬಗ್ಗೆ ಮಾಡಿದ್ದೀವಿ, ಹಬ್ಬ ಮತ್ತು ಇಂಡಿಪೆಂಡೆನ್ಸ್ ಡೇ ಅಂತ ಏನು ಸ್ವಾತಂತ್ರ್ಯ ದಿನಾಚರಣೆ ಎರಡೂ ಒಗ್ಗೂಡಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ನೆಕ್ಸ್ಟ್ ಮುಂದುವರುವ ದಿನಗಳಲ್ಲಿ ನಾವು ಇದೇ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಜನಪದ ಕಾರ್ಯಕ್ರಮಗಳಾಗಲಿ ಮಾಡಬೇಕು ಅಂತ ನಾವು ಇನ್ನೂ ಯೋಚನೆ ಮಾಡ್ತಾಯಿದ್ದೀವಿ. ಈಗ ನೀವು ಎಲ್ಲ ಕಡೆ ಕೇಳಿರ್ಬೋದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಅಂತ. ಇವಾಗ ಅದನ್ನೆಲ್ಲ ಫಸ್ಟು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಮಾಡ್ತಾಯಿದ್ವಿ. ಇವಾಗ ನಮ್ಮ ಮಕ್ಳಿಗೂ ಅದು ಪ್ರೋತ್ಸಾಹಿಸಿ ಅದನ್ನು ಅವರೇ ಹಾಡಿ ಅವರೇ ನೃತ್ಯ ಮಾಡೋದ್ರ ಮುಖಾಂತರ ಇದನ್ನೆಲ್ಲ ನಾವು ಪ್ರೋತ್ಸಾಹಿಸಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಇನ್ನು. ಒಂದು ಸ್ಟೇಜ್ ಬರುತ್ತೆ. ಅದು ಕೆಲವರ ಜೀವನದಲ್ಲಿ ಬೇಗ ಬರ್ಬೋದು, ಅಲ್ಲಿ ನಿಮ್ಮ ಲೈಫ್ ಕೆಲವ್ರಿಗೆ ಸ್ವಲ್ಪ ನಿಧಾನಕ್ಕೆ ಎಲ್ಲ ಕರ್ತವ್ಯಗಳನ್ನು ಮುಗಿಸ್ಬಿಟ್ಟು ಬರ್ಬೋದು, ಬಟ್ ಬಂದೇ ಬರುತ್ತೆ. ಆ ಗಿವ್ ಬ್ಯಾಕ್ ಟು ದ ಕಮ್ಯುನಿಟಿ ಸ್ಟೇಜ್ ಬಂದಾಗ ನಾವು ಏನು ಕೆಲಸ ಮಾಡ್ತೀವೋ ಅದು ನಿಸ್ವಾರ್ಥವಾಗಿ ಅದು ಕೂಡ ತೃಪ್ತಿ, ಇನ್ನು ಯಾವುದೂ ಕೆಲಸ ಕೊಡಲಿಕ್ಕಿಲ್ಲ. ಅದನ್ನು ಇಲ್ಲಿ ನೋಡಿ ಇಲ್ಲಿ ಮ್ಯಾನೇಜ್ಮೆಂಟು, ಒಂದು ಸ್ಟಾಫು, ಈ ಅಡ್ಮಿನಿಸ್ಟ್ರೇಷನ್ ಎಲ್ಲರೂ ಮಾಡ್ತಿರೋದು ನೋಡಿ ತುಂಬ ಸಂತೋಷ ಆಯಿತು. ನನ್ನ ಮಕ್ಕಳು ಸಹ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ.